ಬಂಗಾರ ತಾಟಿನೊಳಗ ಊಟ ಕೊಟ್ಟು ಭೋಗನಗ. ಹೌದು ಹೌದ್ರಿಪ್ಪ. ಅವಾಗ ಭಾಗಿನಾಡದ ಬಣ್ಣದ ಮಾಯವ್ವ ನವ ಮಾಯವ್ವ ಎಂತಕ್ಕೆ ಅಂತ ಕೇಳಿದ ಅಮ್ಮನ ಮೇಲೆ ಬಾ ಕಾಳಜಿ. ಹೌದು ಹೌದು. ಅವಾಗ ಅವನಿಗೆ ಊಟಕ್ಕೆ ಕೊಡ್ತಾಳ. ನಮ್ಮ ದೊಡ್ಡದು ಹೊನ್ನಪ್ಪಣ ಹೆಂಗ್ರಿ ಗೌಡ? ತವ್ರ ಮನೆಯಿಂದ ಒಂದು ನಾಶಕ್ಕೆ ಬರ್ಲಿ ಬಹಳ ಕಾಳಜಿ ಮಾಡ್ತಾರ. ಗಂಡನ ಮನೆಯವ್ರು ಬೇಕಾ ಅತ್ತೆ ಮಾವ ಬರ್ಲಿ ಸಹಿತ ಅವ್ರಿಗೆ ಕಾಳಜಿ ಇರೋಂಗಿಲ್ಲ. ಹೌದು ಹುಟ್ಟಿದ ಊರ ಅವ್ರ ಎಂದೂ ಮರೆಯಂಗಿಲ್ಲ. ಮರೆಯಲ್ಲ. ಹಂಗ ತವ್ರ ಮನೆಯಿಂದ ಅವ್ರನ್ನ ಕಟ್ಟಿ ರೊಟ್ಟಿನ ಕಟ್ಕೊಂಡ್ ಬರ್ಲಾಕ. ಹೌದು ಹೌದಪ್ಪ. ಅದೇ ಹೇಳ್ತಾರ ನನ್ನ ತಮ್ಮ ಬಂದಿದ್ದ, ನನ್ನ ತಮ್ಮ ಕರ್ಲಿಕ್ಕೆ ಬಂದಿದ್ದ, ನಾನಾ ತರ ಬುತ್ತಿ ತಂದಿದ್ದ. ಅವ್ರಿಗಿಂತ ಮೊದಲೇ ಓನೇನವ್ರು ಇರ್ತಾರಲ್ಲ, ಕಲ್ಲವ ಮಲ್ಲವ ಕದೇರ್ ಇರ್ತಾರಲ್ಲ. ಅಯ್ಯಕ್ಕ ನಿಮ್ಮ ತಮ್ಮ ಬಂದಾನ ಇವತ್ತು ನಿನ್ನ ಕರ್ಲಿಕ್ಕೆ ಬಂದ. ನನ್ನ ಬಳಕ ಏನೇನ ಬುತ್ತಿ ತಂದಾನ? ಹುರಿದು ಹೂರಣ ಗರ್ಭ ಕಡದ ಕಾರ್ಚಿಕಾಯಿ ಎಳತಿ ಸಜ್ಜಿ ರೊಟ್ಟಿ ನಾನಾ ತರ ಪಲ್ಯ ಮಾಡ್ಕೊಂಡು ಬಂದಿರ್ಬೇಕು. ಯಾಕ ನೀವು ಒಬ್ಬಕ್ಕೆ ಉಂತೇನು ಅಂದ್ಲು. ನಮಗ ಕರಿತಿಲ್ಲಕ್ಕ. ಯಾವಾಗ ಕರಿತೀನಿ ನಿಮ್ಗ ಕುಡಿತೀನಿ ಅಂದ್ಲು. ಏನಾಗಿತ್ತು, ಬೀರ್ ದೇವ್ರು ಮಡದಿ ಕಾಮರತಿ ತವ್ರ ಮನೆಯವ್ರು ಕರ್ಸಬೇಕಂತೇಳಿ ಬೋಗನ ಕೈಯ ಬುತ್ತಿನ ಕೊಟ್ಟಿತ್ತಲಕ್ಕಿ. ಹೌದು ಹೌದು. ಹೊರಗೆಲ್ಲಿ ಹೋಗಿತ್ತು ಆಸಾಮಿದು. ಮೊದಲೇ ಬೆರಿಕಿ ಗೌಡನ ಮಗಳು. ಯಾ ಗೌಡ್ರು? ನಾರಾಯಣ ಗೌಡ. ನಾವು ಮಾ ಗೌಡ್ರು ಬಂದಿದ್ದೇವೆ, ಬಾಳ ಮಂದಿ ಇಲ್ಲಿ ಮೊದಲು ನಮ್ಮ ಕಡೆ ಬಂದಿರ. ನಿಮ್ಗೆ ಯಾರು ಕೇಳ್ತಾರ ಗೌಡ್ರ? ಏನಿಲ್ಲ ಮಾತು ಹಿಂದೆ ಹೊಡೆದ್ ಹೇಳ್ರಿ. ಹೌದಿಲ್ರಿ? ಅವಾಗ ತಮ್ಮ ಭೋಗನ ಗುಟ್ಟು ಕೊಟ್ಟು ಬಾಲ್ಯಾರ ಮನೆಗೆ ಬಂದು ನೋಡ್ತಾಳ. ತಮ್ಮ ಬುತ್ತಿ ತಂದಿಲ್ಲ. ಬಾಲ್ಯಾರ ಏನ್ ಕೇಳ್ತಾರ? ಯಾಕ ಬುತ್ತಿ ಬಂದು ತವ್ರ ಮನೆ ಅಂತೇಳಿ ಬಾಲ್ಯಾರ ಕೇಳಿದ್ರು. ಅಕ್ಕ ಮಾಯವನ ಹೊಟ್ಟಾಗ ಖಾರ ಬಿದ್ದಂಗಾಯ್ತು. ಪಾಪ ಆಯ್ತು ಮನಸ್ಸಿಗೆ. ಯಾವ ರೀತಿ ಭೋಗನಗ ಬೈತಾಳ ಅನ್ನುವಂತಹದ್ದು ಹೇಳ್ರಿ. ನಾಲ್ಕು ಮಾತು ಬೋಗಡ ಊಟ ಹೇಳುತ್ತಮ್ಮ. ಏನ ಆನಂದ ಆಯ್ತಕ್ಕ ಊಟ ಅಂತೂ ಆನಂದ ಆಯ್ತು ನೋಡಕ್ಕ. ಆನಂದ ಆಯ್ತು ತಮ್ಮ. ಊಟ ಎಂತದ ಕೇಳಕ್ಕ. ಎಂತದ ತಮ್ಮ? ಹೌದು ಹೌದು ತಮ್ಮ. ಹಚ್ಚಿಯ ಚಚಿಯ ರೊಟ್ಟಿ. ಹೌದು. ಮ್ಯಾಗ ಮಾವಿನಕಾಯಿ ಉಪ್ಪಿನಕಾಯಿ ಅಕ್ಕ, ನಿಂಬಿಕಾಯಿ ಉಪ್ಪಿನಕಾಯಿ ಅಕ್ಕ. ಹೌದು ತಮ್ಮ. ಏನು ಸ್ವಾದಾಗಿತ್ತು ಅಕ್ಕ ಊಟ. ನಿನ್ನ ಕೈಯಲ್ಲಿ ಏನು ಸ್ವಾದಾಗಿತ್ತು ಅಕ್ಕ ಊಟ. ಹೌದ ತಮ್ಮ? ಹೌದಕ್ಕ. ಬಪ್ಪಣ್ಣ ಹೇಳಕ್ಕ. ತಮ್ಮ ಹೇಳಕ್ಕ. ಎಂದಿಲ್ಲದ ಭೋಗಣ್ಣ ಇಂದ ಯಾಕೆ ಬಂದ್ಯಪ್ಪ ನನ್ನ ಮನಿತನ? ತಮ್ಮ ಭೋಗಣ್ಣ ಹೇಳಕ್ಕ. ನನ್ನ ತಮ್ಮ ಲಿಂಗ ಬೀರದವರು ಹೆಂಗದನ ತಮ್ಮ? ನೋಡಕ್ಕ, ನಮ್ಮ ಗುರು ಲಿಂಗ ಬೀರದವರು ಬಹಳ ಚೆನ್ನಾಗಿ ಅದನ ನೋಡಕ್ಕ, ಬಹಳ ಚೆನ್ನಾಗಿ ಅದನ ನೋಡಕ್ಕ. ನನ್ನ ನಾದಿನವರು ಹೆಂಗದಳ ತಮ್ಮ? ನಾದಿನವರು ಬಹಳ ಚೆನ್ನಾಗಿ ಅದಳ ನೋಡಕ್ಕ, ಬಹಳ ಚೆನ್ನಾಗಿ ಅದಳ ನೋಡಕ್ಕ. ಎಂದಿಲ್ಲದ ಭೋಗಣ್ಣ ನನ್ನ ಮನೆಗೆ ಬರ್ಲಕ್ಕ ಕಾರಣವೇನು ತಮ್ಮ? ಎಂದಿಲ್ಲದ ಭೋಗಣ್ಣ ನಿನ್ನ ಮನೆಗೆ ಇಂದಿನ ದಿನ ಬರುವ ಕಾರಣವೇನೆಂದರೆ ಅಕ್ಕ. ಏನು ತಮ್ಮ? ಹೇಳುತ್ತೇನೆ ಕೇಳಕ್ಕ. ಹೇಳು ತಮ್ಮ. ನಮ್ಮ ಗುರು ಲಿಂಗ ವೀರಾಳದೇವರ ಮನೆಯೊಳಗೆ 5 ದಿನ ಹಬ್ಬಗಳನ್ನು ಹೂಡ್ಯಾನಕ್ಕ. ಹೌದಾ ತಮ್ಮ? ಈ ಹಬ್ಬದ ಕಾರ್ಯಕ್ರಮಕ್ಕಾಗಿ ನಮ್ಮ ಅಕ್ಕನೆಲ್ಲ ಮಾಯಾಮದೇವಿಗೆ ಕರ್ಕೊಂಡು ಹೋಗು ಹೋಗೋಣ ಅಂತೇಳಿ ಕೊಟ್ಟು ಕಳಿಸ್ಯಾನಕ್ಕ. ನಡೆಯಕ್ಕ ಹಬ್ಬಕ್ಕೆ ಹೋಗೋನು. ಹೌದಾ ತಮ್ಮ? ಹೌದಕ್ಕ. ಕಲ್ಯಾಣ ನಾರಾಯಣಗೌಡನ ಮಗಳು ಕನ್ನ ಕೋಮಲಿ. ಹೌದಕ್ಕ ತಮ್ಮ. ಹೌದಕ್ಕ. ಹುಟ್ಟಿಲ್ಲ ಬಾವಿಲ್ಲ ಹಂಗೆ ಕೊಟ್ಟು ಹಚ್ಬಿಟ್ಟಾರೇನು ತಮ್ಮ ಭೋಗಣ್ಣ? ಹೌದಕ್ಕ. ಹೆರೂರು ತಮ್ಮ ಬೀರಣ್ಣ ಪರೂರ ಆಳ ಕೊಟ್ಟು ಹಚ್ಬಿಟ್ಟಾನ. ಹೌದಕ್ಕ. ಒಂದ ಬುತ್ತಿ ಇಲ್ಲ, ಒಂದ ಬಾಣವಿಲ್ಲ. ಹೌದಕ್ಕ. ಎತ್ತಿನ ಕೂಲಿ ನನ್ನ ತಮ್ಮ ಕೊಟ್ಟರೆ ಮುತ್ತಿನ ಕೂಲಿ ನಾನಾದ್ರೂ ಕೊಡ್ತೀಯಲ್ಲ ಬಪ್ಪಣ್ಣ. ಹೌದಕ್ಕ. ತಮ್ಮ ಬೀಸಿದ ಕೂಲಿ ನನ್ನ ತಮ್ಮ ಕೊಟ್ಟಿದ್ರೆ ಮಾಡಿದ ಕೂಲಿ ನಾನಾದ್ರೂ ಕೊಡ್ತೀಯಲ್ಲ ಭೋಗಣ್ಣ. ಭೋಗಣ್ಣ ಹೇಳಕ್ಕ. ನನ್ನಿಂದ ಬರಕ್ಕಾಗಲ್ಲ ತಮ್ಮ, ಬಂದ ಹಾದಿ ಹಿಡಿದು ಹೋಗೋಣಂತ ನಾವು. ನೋಡಕ್ಕ, ನಾನು ಬರಕತ್ತ ಇವತ್ತಿಗೆ 10 ಆಯ್ತಕ್ಕ. ನಿನ್ನ ಮನೆಗೆ ಬರುವ ಕಾರಣ. ಹೌದು ತಮ್ಮ. ನಮ್ಮ ಗುರು ಲಿಂಗ ಬೀರದೇವರ 5 ಹಬ್ಬಗಳು ನೋಡೋಣ. ಬೇಗನೆ ಹೋಗಿ ಅಕ್ಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಕೊಟ್ಟು ಕಳ್ಸೋಣ. ಬಡಗನೆ ನಡೆ ವಾಯಕ್ಕ ಹಬ್ಬಕ್ಕೆ ಹೋಗೋನು. ತಮ್ಮ ಭೋಗಣ್ಣ ಹೇಳಕ್ಕ. ಪರ್ವತ ಮಲ್ಲವಿನಿಂದ ಕೌಡಿಗಳು ಬಂದಿದ್ದಾವ.
ನಂದಿ ಕೋಲ ಬಂದ್ರ ತಮ್ಮ ಬಾಣ ಉಪಚಾರ ಮಾಡೋರಾರಿಲ್ಲ ತಮ್ಮ. ನಾನು ಇರೋದ ಮನ್ಯಾಗ ಒಬ್ಬಕ್ಕಿ ನನ್ನಿಂದ ಬರಕ್ಕಾಗೋಲ್ಲ ತಮ್ಮ. ಬಂದ ಹಾಗೆ ಹಿಡಿದು ಹೋಗೋಣಂತ ನಾವು. ಓಹೋ ಅಕ್ಕ ತಮ್ಮ ನಮ್ಮ ಮನೆಗೆ ಹಿರಿಯ ಅಕ್ಕಂದ್ರೆ ನೀನೆ, ತಾಯಿ ಅಂದ ನಮ್ಮ ಮನೆಗೆ ತಾಯಿ ಅಂದ್ರೆ ನೀನೆ, ತಂದೆ ಅಂದ್ರೆ ನೀನೆ, ಬಂಧು ಅಂದ್ರೆ ನೀನೆ, ಬಳಗ ಅಂದ್ರೆ ನೀನೆ. ಏನಿದ್ರು ತಪ್ಪ ತಡಿ ಆಗೋದು ನಿನಗೆ ನಡೆಯುವ ಹಬ್ಬಕ್ಕೆ ಹೋಗೋನು. ತಮ್ಮ ಬೋಗಣ್ಣ ಹೇಳಕ್ಕ. ಎಣ್ಣೆ ಎಳಗೈ ನಡಗಿ ಭಾಗ್ಯದ ಹಿಂದೆ ಹೋಗ್ಯಾವ, ಗೋಳ ಗೋಕುಳ ನಾಳಿ ಕಿಲಾರ ಹಿಂದೆ ಹೋಗ್ಯಾವ. ತಮ್ಮ ಚಾರ ಮಾದಳದಾಗ 7 ನೇಗಲರ್ಗವ, ಸೀಮಿ ಕೊನೆ ಹೇಳಿದಾವ 8 ನೇಗಲರ್ಗವ. ಅವ್ರಿಗೆ ಬುತ್ತಿ ಮಾಡೋರು ಯಾರಿಲ್ಲ, ಬಾನ ಮಾಡೋರು ಯಾರಿಲ್ಲ, ಅವ್ರಿಗೆ ಮಾನಪಾನ ಮಾಡೋರು ಯಾರಿಲ್ಲ ತಮ್ಮ. ನನ್ನಿಂದ ಬರಕ್ಕಾಗುದಿಲ್ಲ, ಬಂದ ಹಾದಿಡ್ದು ಹೋಗೋಣಂತ ನಾವು ತಮ್ಮ. ಆದರೂ ಆಗಲಿಕ್ಕ ನಾನು ಹೊಳೆ ಹೋಗ್ತೇವೆ ಅಕ್ಕ ನಮ್ಮಾಗೆ. ಹೌದು ತಮ್ಮ, ಹೋಗೋಣಂತ ನಾವು. ತೆಂಗಿನಕಾಯಿ ಅಲ್ಲೇ ಹಂಗಲ್ ಕೊಡ್ರಲ್ಲ ತಳಗ ಹೊಡೆದ್ರೆ ಹೊಡೆಯಲ್ಲ ಗುರುದೇವ, ಇದು ನಾನು ವಿಚಿತ್ರವಾದ ಮಾತನ್ನು ಹೋಗುವ ಸಮಯದಲ್ಲಿ ಕೇಳಿ ಬರುತ್ತಿರು ಗುರುದೇವ, ಕೇಳಿ ಬರುತ್ತಿರು. ಗುರುದೇವ, ಇಲ್ಲರ ಹೋಗುವ ಸಮಯದಲ್ಲಿ ವಿಚಿತ್ರವಾದ ಮಾತವನ್ನು ಕೇಳಿ ಬರುತ್ತಿರು ಗುರುದೇವ, ಕೇಳಿ ಬರುತ್ತಿರು. ಇಲ್ಲರ ನೋಡಿದ್ರೆ ಯಾರು ಕಾಣುವಲ್ರು ಗುರುದೇವ, ಕಾಣುವಲ್ರು. ನಾನು ಮುಂದಿಟ್ಟು ನೋಡುತ್ತೇನೆ ಗುರುದೇವ, ಮುಂದಿಟ್ಟು ನೋಡುತ್ತೇನೆ. ಭೋಗಣ್ಣ, ಓಹೋ ಗುರುದೇವ, ಇಲ್ಲಿ ಭಾಗ್ಯವಾದ ಮೈಸೂರು ನೀವು ತಾವು ಯಾರಪ್ಪ ಗುರುದೇವ, ಯಾರು?
ನೋಡಬಹುದಣ್ಣ. ಹೇಳು ಗುರುದೇವ. ನಾನು ಚಿಕ್ಕ ಬೀರಂಗಿದ್ದೇನಪ್ಪ, ಚಿಕ್ಕ ಬೀರಂಗಿದ್ದೇನು. ಓಹೋ, ನಿನ್ನ ಹೋದ ಸುದ್ದಿ ಏನಾಯ್ತಪ್ಪ ಬಗಣ್ಣ? ಹೋದ ಬಗಣ್ಣ. ಗುರುದೇವ, ನೀನು ಚಿಕ್ಕ ಬೀರಲಿದ್ದು ನಿಜವಾದ ಗುರುದೇವ, ನಿಜವಾದ ನೋಡು ಗುರುದೇವ. ಹೌದು ನೋಡು ಬಗಣ್ಣ, ನಿಜವಾದ ನಿಜವಾದ. ನಿನ್ನಂತ ಗುರುದೇವ ಎಲ್ಲಿ ಹುಡುಕೊಂಡುದ್ರು ಸಿಗುವಲ್ದು ನೋಡು ಗುರುದೇವ, ಸಿಗುವಲ್ದು. ನೀನು ಅವತಾರ ಪುರುಷ, ಸಿದ್ಧಿ ಪುರುಷ ಗುರುದೇವ, ಸಿದ್ಧಿ ಪುರುಷ. ನೋಡು ಬಗಣ್ಣ. ಹೇಳು ಗುರುದೇವ. ಇವು ಕಥೆಯನ್ನು ಸಾಕು ಬಿಡು. ಹೇಳು ಗುರುದೇವ. ಮುಂದೆ ಕೇಳ್ತೀನಿ, ಹೇಳು. ಹೇಳು ಗುರುದೇವ. ಈ ಹೋದ ಸುದ್ದಿ ಏನು ಆಯ್ತು ಬಗಣ್ಣ? ಹೋದ ಬಗಣ್ಣ ಒಬ್ಬನೇ ಬಂದಲ್ಲ ತಿರುಗಿ. ಓಹೋ ಗುರುದೇವ, ನಾನು ಸುದ್ದಿಯನ್ನು ನಾನು ನನ್ನ ಮಂದಿ ಏನನ್ನ ಹೇಳಲು ಗುರುದೇವ, ಏನಂದ ಹೇಳಲ್ಲಿ. ಏನು ಚೆನ್ನಾಗಿ ಹೇಳಬಹುದು. ಮಾತಾಡಿದ ಸುದ್ದಿ ನನ್ನ ಮುಂದೆ ಹೇಳಿದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಅಂಕೋ ಕಾಣುತ್ತಿರುವ ಗುರುದೇವ. ಏನು ಆಯ್ತು ಬಗಣ್ಣ? ಏನು ಆಯ್ತು? ಎಂದು ಇಲ್ಲದ ಭೋಗನ ಕರೆಲೆಕ್ಕ ಹೋಗಬೇಕಾದ್ರೆ ಹೌದು, ನಮ್ಮ ಅಕ್ಕ ಮಾತಾಡಿದ ಮಾತ ಕೇಳಿದರೆ ಹೊಟ್ಟೆಯಲ್ಲಿ ಸಂಕಟ ಆಗುವುದು ಗುರುದೇವ, ಸಂಕಟ ಆಗುವುದು. ಏನಾಯ್ತು ಚೆನ್ನಾಗಿ ಹೇಳು ಬಗಣ್ಣ. ಎರೂರು ತಮ್ಮ ವೀರನ ಹೌದ, ಪರೂರ ಕೊಟ್ಟು ಕಳಿಸಿ ನಂದು ಬಳಕ. ಹೌದ, ಮಾಡೋ ಕೂಲಿ ನನ್ನ ತಮ್ಮ ಕೊಟ್ಟರು, ಬಿಸು ಕೂಲಿ ನಾನಾದ್ರೂ ಕೊಡ್ತಿದ್ದ. ಹೌದು. ಎರೂರು ತಮ್ಮ ವೀರನ ಪರೂರ ಕೊಟ್ಟು ಕಳಿಸ್ಯಾನ. ಒಂದು ಬುತ್ತು ಹುಟ್ಟಲಿಲ್ಲ, ಒಂದು ಬಾನ ಹುಟ್ಟಲಿಲ್ಲ ಅಂತೇಳಿ. ಹೌದು, ಎರೂರು ತಮ್ಮ ವೀರನ ಪರೂರ ಕೊಟ್ಟು ಕಳಿಸ್ಯಾನ. ನನಗೆ ಬರೋ ಅನುಕೂಲ ಇಲ್ಲ, ಬಂದ ದಾರಿಗೆ ಮಾಡಿ ಹೋಗುತ್ತೇವೆ ಗುರುದೇವ. ಅಕ್ಕ ನೋಡು ಬಗಣ್ಣ. ಹೇಳು ಗುರುದೇವ. ನಿನಗೆ ದಾರಿಯಲ್ಲಿ ಮೊದಲೇ ಹೋಗೋ ಮುಂದೆ ಹೇಳಿದ್ದು ನಿಜ. ಹೊಳ್ಳಿ ಹೋಗೋ ಬಗಣ್ಣ ಅಂತ ಹೇಳಿದ್ದ. ನನ್ನ ಮಾತ ಕೇಳಾರೆ ಮುಂದಕ್ಕಿಟ್ಟ ಹೆಜ್ಜನ್ನು ಹಿಂದಕ್ಕಿಡುದಿಲ್ಲ ಅಂತೇಳಿ ಮುಂದೆ ಸಾಗಿ ನಡೆದಿ. ಸಾಗಿ ನಡೆದಲ್ಲಿ ನಿನ್ನ ಅಕ್ಕ ನಿನ್ನ ಕಣ್ಣೀರನ್ನು ಹೊಳೆಯಾಗಿ ಹರಿಸ್ತಾತನ ಹೇಳಿದ್ದು ಕರೆ. ಹೌದು ಗುರುದೇವ, ನಿನ್ನ ಮಾತವನು ನಿಜವಾದ ಗುರುದೇವ, ನಿಜವಾದ. ಈಗಾದರೂ ನಾ ಹೇಳಿದ ಮಾತನ್ನು ನಿಜ ಆಯ್ತಿಲ್ಲ ಬಗಣ್ಣ? ಹೌದು ಗುರುದೇವ, ಸದ್ಗುರು ನಿನ್ನ ಮಾತವನು ನಿಜವಾದ ಗುರುದೇವ, ನಿಜವಾದ. ಅದಕ್ಕೆ ನೋಡು ಬಗಣ್ಣ. ಹೇಳು ಗುರುದೇವ. ಮನೆಯ ಹೊರಗೆ ಹೋಗೋ ಮುಂದಾದರೂ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು. ಸಣ್ಣ ಮಕ್ಕಳು ಒಂದು ಹೋಗೋ ಮುನ್ನ ಮಾತು ಅಡ್ಡ ಆದರೂ ಅದು ವಿಚಾರವನ್ನು ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಇದು ಮಾತ ಕರೆಕ್ಟ್ ಬಗಣ್ಣ? ಕರೆಕ್ಟ್ ಅದ ಗುರುದೇವ ನಿನ್ನ ಮಾತ. ನೋಡು ಬಗಣ್ಣ, ಇದೇ ವಿಚಾರ ಮೇಲೆ ಮುಂದನ್ನು ನಡ್ಕೋತ ಹೋಗಿನ ಮುಂದೆ ಕಾರ್ಯಕ್ರಮ ಬಾಳವ. ಆಯ್ತು ಆಯ್ತು ಗುರುದೇವ.
ಲಿಂಗ ಬೀರನ ದೇವರ ಹುಬ್ಬಗೈ ಹಚ್ಚಿ ಅಕ್ಕನ ದಾರಿ ನೋಡ್ತಾನ, ತವರೂರ ದಾರಿ ನೋಡ್ತಾನ, ಅಕ್ಕಮಯನ ದಾರಿ ನೋಡ್ತಾನ. ಒಬ್ಬ ಹೋಗಿದ ಬೋಗನ ಒಬ್ಬನೇ ಹೊಂಟಾನಪ್ಪ ಅಂದ್ರ ನನ್ನ ಅಕ್ಕ ಬಂದ್ರ ಹಾದಿ ಶನಿಗಾರ ನನ್ನ ಅಕ್ಕ ಬರ್ಲಿತ್ತೇಳಿ ಚಿಂತೆ ಮಾಡಿ ಯಾವ ರೀತಿ ಜೀವದ ಗೆಳೆಯ ಬೋಗನ ಕೇಳ್ತಾನ ಅನ್ನುವಂಥದ್ದು ಇದು ಮಾತು ಕೇಳ್ರಿ. ಮುಂದ ಏನು ಬೀರ ದೇವರ ಸಂದ ಭೋಗಣ್ಣ ಓ ಗುರುದೇವ, ನಮೋ ನಮ ಗುರುದೇವ, ನಿನ್ನ ಆಶೀರ್ವಾದವಾಗಲಿ ಹೇಳ ಭೋಗಣ್ಣ. ಒಬ್ಬನೇ ಹೋಗಿದ ಭೋಗಣ್ಣ, ಒಬ್ಬನೇ ತಿರುಗಿ ಬಂದಿ. ನನ್ನ ಅಕ್ಕ ಯಾಕೆ ಬರಲಿಲ್ಲ ಭೋಗಣ್ಣ, ಯಾಕೆ ಬರಲಿಲ್ಲ? ಓಹೋ ಗುರುದೇವ, ಅಕ್ಕನ ಸುದ್ದಿಯಲ್ಲ, ನಾನು ಏನೊಂದು ಹೇಳಲ್ಲ ಗುರುದೇವ, ಏನೊಂದು ಹೇಳಲಿ. ಏನಾಯ್ತು ಹೇಳು ಭೋಗಣ್ಣ. ಅಂತೂ ಕೊಂದಂಗಾಯ್ತು, ಕೊಲಿ ಹೊಡೆದಂಗಾಯ್ತು, ಬಹಳ ಕೆಟ್ಟಾಯ್ತು ನೋಡು ಗುರುದೇವ, ಬಹಳ ಕೆಟ್ಟಾಯ್ತು. ಏನಾಯ್ತು ಹೇಳು ಭೋಗಣ್ಣ. ನೋಡು ಗುರುದೇವ, ಅಕ್ಕ ಆಡಿದ ಮಾತ ಒಂದೊಂದು ಮಾತ ಕೇಳಿದರೆ ಬಹಳ ಹೊಟ್ಟೆಯಲ್ಲಿ ಸಂಕಟ ಆಗುವುದು ಗುರುದೇವ, ಸಂಕಟ ಆಗುವುದು. ಹೌದು, ಯಾರೂರು ತಮ್ಮ ಜೀವನ ಬರೂರ ಕೊಟ್ಟು ಕಳಿಸೇನೆಂದು ಬಳಿಕ ಒಂದು ಬುತ್ತ ಹುಟ್ಟಲಿಲ್ಲ, ಒಂದು ಬಾನ ಹುಟ್ಟಲಿಲ್ಲ. ಹೌದು ಭೋಗಣ್ಣ, ನಿಜ ಕೂಲಿ ನನ್ನ ತಮ್ಮ ಜೀವನ ಕೊಟ್ಟರೆ ಮಾಡೋ ಕೂಲಿ ನಾನಾದರೂ ಕೊಡ್ತಿದ್ದ. ಹೌದು ಭೋಗಣ್ಣ, ಹೌದು. ಯಾರೂರು ತಮ್ಮ ಜೀವನ ಪರೂರ ಕೊಟ್ಟು ಕಳಿಸೇನೆಂದು ಬಳಿಕ ನನಗೆ ಬರೋ ಅನುಕೂಲಿಲ್ಲ ಭೋಗಣ್ಣ. ನಿನ್ನ ಬಂಧದ ಮಳೆ ಹೋಗುತ್ತೆ ಗುರುದೇವ, ಮಳೆ ಹೋಗುತ್ತೆ. ನೋಡು ಭೋಗಣ್ಣ, ಹೇಳು ಗುರುದೇವ, ನನ್ನ ಅಕ್ಕ ಹಿಂಗಂದಳು ಭೋಗಣ್ಣ. ಹೌದು ಗುರುದೇವ, ಯಾರೂರು ತಮ್ಮ ಪರೂರ ಆಳು ಕೊಟ್ಟು ಕಳಿಸಿದ್ದು ನಿಜವಾದ. ನನ್ನ ಅಕ್ಕ ಸಿಟ್ಟಿಗಾರಿ ಅಂದ. ನೋಡು ಭೋಗಣ್ಣ, ಹೇಳು ಗುರುದೇವ, ನಿನಗಂದಳತ್ತ ತಿಳಿಬೇಡ, ನನಗಂದಳತ್ತ ತಿಳಿ. ನೀನು ಭಾಗ್ಯದ ಹಟ್ಟಿಗೆ ಹೋಗು, ನಾನು ಅಕ್ಕನ ಕರ್ಲಿಕ್ಕೆ ನಾನೇ ಹೋಗುತ್ತೇನೆ ಭೋಗಣ್ಣ. ಓಹೋ ಗುರುದೇವ, ನಿನ್ನ ಮಾತವನು ನಿಜವಾದ ಗುರುದೇವ, ನಿನ್ನ ಮಾತವನು ನಿಜವಾದ ನೋಡು ಗುರುದೇವ. ಭೋಗಣ್ಣ, ಹೌದು ಗುರುದೇವ. 765 ಭಾಗ್ಯಗಳನ್ನು ನಾನು ನಿನಗೆ ಕೊಟ್ಟು ಹೋಗಿದ್ದು ನಿಜವಾದ ಗುರುದೇವ, ಕೊಟ್ಟು ಹೋಗಿದ್ದು ನಿಜವಾದ. ಹೌದು ಭೋಗಣ್ಣ, ಹೌದು. 765 ಭಾಗ್ಯಗಳು ಕೊಡು ಗುರುದೇವ, ನಾನು ಹಲವ ದೊಡ್ಡಿಗೆ ನಾನು ಹೋಗಿ ಬರುತ್ತೇನೆ ಗುರುದೇವ, ಹಲವ ದೊಡ್ಡಿಗೆ ನಾನು ಹೋಗಿ ಬರುತ್ತೇನೆ. ಆಯ್ತು ಭೋಗಣ್ಣ, ಹೇಳು ಗುರುದೇವ. ಚಿಕ್ಕ ಬೀರಣ್ಣ ಹೌದು ತಮ್ಮ, ಹೇಳು ಭೋಗಣ್ಣನನ್ನು 760 ಭಾಗ್ಯ. ಹೌದು, ಅವನಿಗೆ ಎಣಿಸಿ ಕೊಟ್ಟು ಬಿಡಪ್ಪ ಭಾಗ್ಯ, ಹಾಲಾಳ ಹಟ್ಟಿಗೆ ಹೋಗಿ ಬರಲಿವ. ಆಗಲೇ ನಾನು ಹೇಳದಂತೆ ನಿನ್ನ ಭಾಗ್ಯಗಳು ಎಣಿಸನ್ನು ಕೊಟ್ಟ ಬಿಡುತ್ತೇನೆ. ಈ ಅಡಿಕಿನ ಭಾಗ್ಯಗಳು ನನ್ನ, ಬಲಿಕಿನ ಭಾಗ್ಯಗಳು ನಿನ್ನ 765 ಭಾಗ್ಯಗಳು. ಹೌದು ತಮ್ಮ, ಇಲ್ಲಿ ಯಾವ ನೋಡುವ ತೋಂಡು ಹೋಗಿ ಬಿಡು. ಆಯ್ತು ಭೋಗಣ್ಣ. ಹೇಳು ಗುರುದೇವ, ನಿನ್ನ 765 ಭಾಗ್ಯ ಇಲ್ಲಿ ಆಲದ ಗಿಡದ ಬಡ್ಡೆಗ ತಗೊಂಡು ಹೋಗಿ ಬಿಡು ಭೋಗಣ್ಣ. ಓಹೋ ಗುರುದೇವ, ನಿನ್ನ ಆಜ್ಞೆಯಾದ ಪ್ರಕಾರ ನಾನು 765 ಭಾಗ್ಯಗಳನ್ನು ಆಲದ ಗಿಡದ ಬಡ್ಡೆಗೆ ನಾನು ನೋಡುತ್ತೇನೆ ನೋಡು ಗುರುದೇವ, ನೋಡುತ್ತೇನೆ. ಆಯ್ತು ಭೋಗಣ್ಣ, ಆಯ್ತು. ಹೋ ಗುರುದೇವ, ಹೌದು. 765 ಭಾಗ್ಯಗಳಿಗೆ 2 ಭಾಗ್ಯವನ್ನು ಕಮ್ಮದವು ಗುರುದೇವ, ಕಮ್ಮದವು. ಹಳ್ಳ ಕುರಿಯೋದು, ಹಂಚಿಕ ಕುರಿಯೋದು, 2 ಭಾಗ್ಯಗಳನ್ನು ಕಮ್ಮದವು ನೋಡು ಗುರುದೇವ. ಹೌದೇನು ಭೋಗಣ್ಣ? ಹೌದು ಗುರುದೇವ. ಚಿಕ್ಕ ಬೀರಣ್ಣ ಹೇಳೋಣ, ಇನ್ನ 2 ಭಾಗ್ಯ ಭೋಗಣ್ಣನು ಕಮ್ಮವತ್ತ. ಅವನು ಸರಿಯಾಗಿ ಎಣಿಸಿ ಕೊಟ್ಟು ಬಿಡಪ್ಪ, ಹಾಲೇಳ ದೊಡ್ಡಿಗೆ ಹೋಗಿ ಬರ್ಲಿವ. ಹಾಗಾದ್ರೆ ಹೇಳಿದ ಪ್ರಕಾರ ಇಲ್ಲಿ ನನ್ನ ಭಾಗ್ಯದೊಳಗೆ 2 ಕೂಡ್ಯಾವ. ಅವು 2 ಕಿವಿ ಹಿಡ್ಕೊಂಡು ತರ್ತೀನಿ ನೋಡೋಣ. ಹೇಳು. ಇಲ್ಲೊಂದು ಅದ, ಇದೊಂದು ಭಾಳ ಬೇರಿಕೆದ ಕುರಿ, ಇಲ್ಲಿ ಕುರಿಯಾಗ ಅಡಿಗೆದ. ಹೌದು ಗುರುದೇವ. ತೆಗಿನ ಕುರಿಯ ತವರಿಗೆ ಹೊರ ಮಜೆಗೆ ಕುಡಿದು ಬರ್ತೀನೋ. ನಮ್ಮ ಹೊಟ್ಟವರು ಬರಬೇಡ್ರಪ್ಪ, ಗುಮ್ಗುಮ್ಮಪ್ಪ ತರಬೇಡ್ರ. ಕಲಿಯ ಶಾಲ್ಯಾಗ ಕಟಮ್ಲಿ ಮಾಡ್ಯಾರ, ಗುಮ್ಗುಮ್ಮಪ್ಪ ರಾಣ ತರಬೇಡ್ರು. ನಮ್ಮ ಹೊಟ್ಟವರು ಬರಬೇಡ್ರಪ್ಪ, ಗುಮ್ಗುಮ್ಮಪ್ಪ ರಾಣ ತರಬೇಡ್ರು. ಹೆಚ್ಚಿಗೆ ಮಾತ್ರ ಉಣಬ್ಯಾಡ್ರು. ಹೆಚ್ಚಿಗೆ ಉಣರಪ್ಪ ಇಲ್ಲಿ ಗಣೇಶ. ಗುರುದೇವ, ಹಲೋ ಗುರುದೇವ, ಹೇಳು ಭೋಗಣ್ಣ. ಗುರುದೇವ, ನನ್ನ 765 ಭಾಗ್ಯಗಳನ್ನು ನನ್ನ ಭಾಗ್ಯಗಳು ನನಗೆ ಬಂದಿದ್ದು ನಿಜವಾದ ಗುರುದೇವ, ಬಂದಿದ್ದು ನಿಜವಾದ. ಹೌದು ಭೋಗಣ್ಣ, ನಾನು ಇಲ್ಲಿ ಮೇಲೆ ಹಾಲಾಳ ದೊಡ್ಡಿಗೆ ನಾನು ಹೋಗಿ ಬರ್ತೇನೆ ಗುರುದೇವ,
ಆಶೀರ್ವಾದ ಇರ್ತದ. ಹೋಗಿ ಬಾ ಬಾಬಣ್ಣ. ದೇವಿ ಹೇಳು ಪತಿದೇವ. ಇಂದಿನ ದಿವಸ ಹೌದು ಪತಿದೇವ, ನನ್ನ ಅಕ್ಕನನ್ನು ಕರ್ಲಿಕ್ಕೆ ಹೋಗುತ್ತೇನೆ. ಹೌದು ಪತಿದೇವ. ಬುತ್ತಿ ಮಾಡೇಳು ಕೋಮಲಿ ದೇವಿ, ಬಾನ ಮಾಡೇಳು. ಆಗಲಿ ಪತಿದೇವ. ನಾನು ನೀಲನೆಂಬು ತೇಜಿಗೆ ಶೃಂಗಾರ ಮಾಡಿ ಬಂಕನೆಂಬು ಬಳ್ಳಾಳಿ ಮ್ಯಾಗ ಬುತ್ತಿಯನ್ನು ಹೇರಿ ನನ್ನ ಅಕ್ಕನ ಕರ್ಲಿಕ್ಕೆ ಹೋಗುತ್ತೇನೆ ಕೋಮಲಿ. ಹೌದು ಪತಿದೇವ. ಆಯ್ತು, ಬುತ್ತಿಯನ್ನು ತಯಾರು ಮಾಡು ಕೋಮಲಿ. ಆಗಲಿ ಪತಿದೇವ.
ಅದಕ್ಕೆ ಹೇಳ್ತಾ ಜಗದೊಳಗ ತಾಯಿ ತಂದಿಕ್ಕಿಂತ ದೇವರಿಲ್ಲ. ಜಗದೊಳಗ ತಾಯಿ ತಂದಿನ ದೇವರತ್ತಳಿ ವೇದ ಪುರಾಣಗಳು ಶಾಸ್ತ್ರ ಹೇಳ್ತಾವ. ಹಂಗ ಬಾಗಿ ನಾಡದ ಬಂಡದ ಮಾಯವ್ವ ಹೌದು ದೇವರಿಗೆ ಬೋಗನ್ನ ಕರ್ಲಿಕ್ಕೆ ಹೋಗಿದ್ದ. ಆ ಕರ್ಲಿಕ್ಕೆ ಹೋಗಿದ ಸಮಯದೊಳಗ ಏನಾಗಿತ್ರಿ ಗೌಡ? ಎರವರು ತಮ್ಮ ಬೀಳನ್ನ ಪರೂರಿ ಕಟ್ಟು ಕೊಳೆಯಾನ ಒಂದು ಬುತ್ತಿ ಹುಟ್ಲಿಲ್ಲ, ಬಾನು ಹುಟ್ಟಿಲ್ಲ. ಯಾವ ಹಬ್ಬ ಹುಡೆ ನಾವು ಬಂದ್ರೆ ನಾವು ಬರ್ತೀನಿ ಅಂತೇಳಿ ಅಕ್ಕ ಮಾಯವ್ವ ಹಠ ಮಾಡಿ ಕುಂತಿದ್ಲು. ಒಂದು ಕಾರಣದ ಹೊಂಡ ಪೂಜಾರಿ ಏನಲ್ರಿಪ್ಪ? ಆ ಅಕ್ಕ ಮಾಯವನ ಬೆಕ್ಕ ಹೊಡೆದಿದ್ದು ಬೀರಪ್ಪ. ಹೌದು ಅಕ್ಕ ತಮ್ಮರ ಜಗಳಾಗಿ ಚಿಂಚಲ್ ಸೂರು ಬಿಟ್ಟು ಹೌದು ಬೆಳ್ಳಿಗಿರಿಗೆ ಬಂದಿದ್ದ. ನಮ್ಮ ಅಕ್ಕ ನನಗೆ ನಾ ಸಿಟ್ಟು ಹಿಡ್ದ ಅಂತೇಳಿ ದೇವರಿಗೆ ಹೇಳಿ ಹೋಗನ ಕರ್ಲಿ ಕಳ್ಸಿದ್ದ. ಹೌದು ಹೌದು ಅವ್ರ ಮಾಯವನ ಮನಸ್ಸಿಗೆ ಕೆಟ್ಟಾಯ್ತು. ಹೌದು ಅವ ಒಬ್ಬರ ಮಗ ನಾವೊಬ್ಬರ ಮಗಳು. ಮೊದಲಿಗೆ ನಾನು ಮನದಾಗ ಕೂಡಬೇಡ ಕೂಡಿದೆವು, ಆಡಬೇಡ ಆಡಿದೆವು. ಹೌದು ಹೌದು ನನ್ನ ತಮ್ಮ ಕರ್ಲಿಕ್ಕೆ ಬಂದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತಿತ್ತು. ಎಂದು ನನ್ನ ತಮ್ಮ ಬಂದಿಲ್ಲ, ಎಂದ ಹಬ್ಬ ಹುಡೆ ನಾವು ಬಂದ್ರೆ ನಾವು ಹೋಗ್ಬೇಕಂತ ಹೇಳಿ ಹೌದು ಹೌದು ಹೋಗಿ ಅರಮನೆ ಒಳಗೆ ಮುಕ್ಕೊಂಡ್ರು. ಮಠ ಮಧ್ಯಾಹ್ನದಾಗ ಸುರಮೈ ಮಂಚದ ಮೇಲೆ ಮನಗಿದ ಅಕ್ಕ ಮಾಯವ್ವ ಅಮ್ಮಂದೇನ್ ಹೇಳ್ತೀರಿ ಗೌಡ? ಕೆಟ್ಟ ಸಬನ ಬಿತ್ತ ಮಾಯವ್ಗ. ಏನು ಕೆಟ್ಟ ಸಬರ ಬಿತ್ತು? ಬೆಳಗಿರಿ ಒಳಗೆ ತಮ್ಮ ಬೀರನ ಮನೆ ಮುಂದ ಅಂದ್ರ ಹಾಕದಂಗಾಗಿತ್ತು, ತೋರಣ ಕಟ್ಟದಂಗಾಗಿತ್ತು, ಬನ ಬಳದಂಗಾಗಿತ್ತು, ಸುಣ ಬಳದಂಗಾಗಿತ್ತು, ಹೌದು ಹೌದು ಹಬ್ಬ ಮಾಡದಂಗಾಗಿತ್ತು, ಕಾರಣ ಮಾಡದಂಗಾಗಿತ್ತು, ಮತ್ತೇನಾಗಿತ್ತು? ಸಾವಿರಾರು ಭಕ್ತಾದಿಗಳು ಢೋಳ ಮನೆ ಮುಂದೆ ಕೂಡದಂಗಾಗಿತ್ತು. ಹೌದು ಹೌದ್ರಿಪ್ಪ. ನೋಡಿ ಎಂತ ಕೆಟ್ಟ ಕನಸು ಬಿದ್ದಿತ್ತು ಮಾಯಮದೇವಿಗೆ. ಅಕ್ಕ ಮಾಯವ್ ಎದ್ದು ನೋಡ್ತಾಳೆ, ಎಡ್ಕೊಂಬ ನೋಡ್ತಾಳೆ, ಬಲ್ಕೊಂಬ ನೋಡ್ತಾಳೆ, ಹಿಂದೆ ಬಂದು ನೋಡ್ತಾಳೆ. ಅಪ್ಪ ಮಟ್ಟ ಮಧ್ಯಾಹ್ನದಾಗ ಸಪ್ಪನ ಬಿತ್ತು. ಹೌದು ತಮ್ಮಗ ಹಳ್ಳಿಲೆ ಹಾಲಕ್ಕೆ ಬಳ್ಳಿಲೆ ಬೆನ್ನಿ ಉಣಿಸಿ ಮಗನ ಮಾಡಿ ಜನಕ್ಕೆ ತಮ್ಮನ ಮಾಡಿ ನಾಡಿಗೆ ದೊಡ್ಡವ ನಾಲ್ಕನ ಸಿದ್ಧನ ಮಾಡಿನ ಖರೆ ಇಂತ ಸಪನ ಬಿತ್ತು. ಇದ್ದ ತಮ್ಮಗೆ ಏನಾಯ್ತು? ಕರ್ಲಿಕ್ಕೆ ಬಂದು ಬೋಗನ ಜೋಡಿ ನಾ ಯಾಕರೆ ಹೋಗಲಿಲ್ಲ ಅಂದ್ಲು. ಅದ್ರ ಸಮಾಧಾನ ಆಗಲಿಲ್ಲ. ತನ್ನ ಅರಮನೆ ಬಿಟ್ಟು ರಾಜವಾಡೆ ಬಿಟ್ಟು ಅರಮನೆ ಹೊರಮನೆ ಬಾಡ್ಯಾರಿಗೆ ಬಂದು ಕೇಳ್ತಾಳ. ಏನು ಕೇಳ್ತಾಳ? ನೆರಮನೆ ಹೊರಮನೆ ಬಾಲ್ಯರಿಗೆ ನೆರಮನೆ ಹೊರಮನೆ ಬಾಲ್ಯಾರು ಹೇಳ್ತಾರೆ. ಅಕ್ಕ ಹಾಗೆ ನಾಡದ ಬಂಡದ ಮಾಯವ್ವ ಬಡವರ ಮನೆಗೆ ಭಾಗ್ಯರಥಿ ಬಂದಂಗಾಗ್ಯದಕ್ಕ. ಎಂದಿನ ಅಕ್ಕ ಇಂದ್ಯಾಕ ಬಂದೈತಿ ಕೇಳದಕ್ಕರಾಗೆ ಬಾಲ್ಯಾರ ಮಟ್ಟ ಮಧ್ಯಾಹ್ನದಾಗ ಒಂದು ಸಪ್ಪನ ಬಿದ್ದಾದ. ಇದ್ದವ ತಮ್ಮಗೆ ಏನಾಗೈತೆ ಮನುಷ್ಯಗೆ ಸಮಾಧಾನ ಇಲ್ಲ ನನಗೆ. ಅವಾಗ ಹೇಳ್ತಾರ, ಏನ್ ಹೇಳ್ತಾರ ಬಾಲ್ಯಾರು? ತೂಕದ ಮನ್ಯಾರು, ಚಿಂತನ ಸೂರದ ಬಾಲ್ಯಾರು ತೂಕದ ಮಾತೊಂದು ಹೇಳಿದ್ರು ಅವರು. ಏನ್ ಹೇಳ್ತಾರಿ ಗೌಡ? ನಾರಿ ಸಪ್ಪನ ನೋಡಕ್ಕ ನಾಡಬೇಡ ಅದವಕ್ಕ, ಬಾಲನ ಸಪ್ಪನ ನೋಡಕ್ಕ ಈ ಬೆಳೆಗಳ ಮೇಲೆ ಹೋಗ್ತಾವಕ್ಕ. ಯಾಕ ನೀನು ತಮ್ಮ ಬೀರಣ ಅಂದ್ರೆ ಎಂತಾವ ಎಂತವ? ಅಲ್ಲಿ ಗರಗಡ ದೇವರು, ಸೋಮಘಾತಕ ದೇವರು, ಗಾರುಡಗಿತ್ತೆ ದೇವರು, ಗಾಂಜಿಕೋರ ದೇವರ, ಹಾವಿನ ಗಂಡ, ಉರಿಯು ಕಿಚ್ಚಿನ ಗಂಡ, ಬಾಗಿ ಬಂಕಾಸೂರು ಹೊರದವ್, ಸೀಗಿ ಸಿಕಾಸೂರು ಹೊರದವ್, ದೈತು ಕೋಣೆ ಸೂರನ ಮರ್ದನ ಮಾಡಿ ಕಲಿಯುವ ಕರದೇವರಾಗಿ ಮೆರೆದವ. ಉಂಡು ಊಟ ಹೇಳವ, ಕಂಡು ಕನಸು ಹೇಳವ. ತಮ್ಮ ಬೀರನ್ನ ಗಾರುಡಗಿತ್ತೆ ದೇವ್ರ, ಗಾಜಿಕೋರ ದೇವರಿಗೆ ಅವನಿಗೆ ಏನು ಆಗಿಲ್ಲಕ್ಕ, ಗಾಬರಿ ಮಾಡುತ್ತ ಹೇಳಿದ್ರ ಬಾಲ್ಯಾರು. ಅವಾಗ ಹೇಳ್ತಾಳ ಅಕ್ಕನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಮತ್ತ ಇಟ್ಟು ಕೇಳಿದ್ರು ಮಾಯವನ ಮನಸ್ಸಿಗೆ ಸಮಾಧಾನ ಉಳಿಲಿಲ್ಲ. ತನ್ನ ಅರಮನೆಯನ್ನ, ಆ ಬಾಲ್ಯರ ಮನೆಯನ್ನು ಬಿಟ್ಟು ರಾಜವಾಡ್ಯಕ್ಕೆ ಬಂದ ಅರಮನೆ ಒಳಗೆ ಬಂದು ಏನ್ ಮಾಡ್ತಾಳ? ಮತ್ತ ನ್ಯಾಯಿಗೆ ಮಡಗಲ್ಯಾರಿ ತಮ್ಮನ ದಾರಿ ನೋಡ್ತಾಳ, ತವರು ದಾರಿ ನೋಡ್ತಾಳ. ಅವಾಗೆಲ್ಲ ಹಂಗೆ ನೋಡ್ತಿದ್ರು. ಈಗ ಮೊಬೈಲ್ ಬಂದವ, ಏನ್ ನೋಡುದು ಬೇಡ. ನಮ್ಮ ಊರಿಗೆ ಯಾವಾಗಲೂ ನಾಗರಮಾಸಿ ಹಬ್ಬ ಬತ್ತಂದ್ರ ಅವಾಗಿನ ಉದಾರಿ ಹೇಗೆ ಮಾಡ್ತಿದ್ರು? ಒಂದ್ ರೊಟ್ಟಿ ಕಮ್ಮುಂತಿದ್ರು. ಅವ್ರು ಯಾವಾಗ ಕರ್ಲಿಕ್ಕೆ ಬರ್ತಾರ ತವ್ರ ಮನೆಯವ್ರ ಅಂತ ಹೇಳಿ. ಹೌದು ಹೌದು ಅವ್ರಿಗೆ ಏನು ಶಕುನ ಹೇಳ್ತಿತ್ರಿ ಗೌಡ್ರ. ಅವಾಗ ಸಕ್ಕರುಗಳು ಬಹಳ ಇದು ಒಲಿ ಊದದು, ಮನೆ ಕುಮ್ಮಿ ಮ್ಯಾಗ ಗಿಡದಾಗ ಕೂತ ಕಾಗಿ ಹೋದ್ರದು, ಹಿಂಗಿತ್ತಪ್ಪ ಶಕುನ್ ಕಟ್ತಿದ್ರು ಅವರು. ಕೂತಂದ್ರಿ ಕಾಗಿ ಬಸ್ ಬಂದ್ ಕೂತೋದ್ರದ್ದು ಏನ್ ಹೇಳ್ಬೇಕು ನಿಮಗ ನಾವು? ಹೇಳಬೇಕ್ರಿ ಗೌಡ್ರ. ತನ್ನ ಬಳಗಕ್ಕೆ ಹೋದಿರ್ತದ ಬರಿಲ್ಲ ಅಂತ ಹೇಳಿ, ತನ್ನ ಬಳಗಕ್ಕೆ ಅನ್ನದಗಳನ್ನು ನೋಡಿ ತನ್ನ ಬಳಗಕ್ಕೆ ಹೋದಿರ್ತದ. ಚಲೋ ಆದ್ರಿ ಗೌಡ್ರ, ಚಲೋ ಆದ್ರಿ. ಇರ್ಲಿ. ನನ್ನಕ್ಕ ಮಾಯವ ಬ್ಯಾಳಿಗೆ ಬಡಗಲ್ಲಿ ತಮ್ಮನ ದಾರಿ ನೋಡಿ ತವ್ರ ದಾರಿ ನೋಡ್ತಾಳ. ಅವಾಗ ಬೀರದೇವ್ರ ಚೇಜಿ ಶನಿಗಾರ ಮಾಡ್ಲಿಕ್ಕತ್ತಿರ್ತಾನ. ಹೌದು ಹೌದು. ಮುಂದೆ ಕೇಳ್ರಿ ಗೌಡ್ರ. ಚಾ ತಗೊಂಬಂದಾರ ಅಂತರ್ದಾಗ ಸುರದಾಗ